ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಬಿಸಿ ಬಿಸಿಯಾದಂತಹ ಮಸಾಲೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೇಕಾದರೆ, ಇಲ್ಲ ಯಾರಾದರೂ ನೆಂಟರು ಮನೆಗೆ ಬಂದಿದ್ರೆ, ಇಲ್ಲ ಫಂಕ್ಷನ್ಗೆ, ಇಲ್ಲ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಯಾವಾಗ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ಈಸಿಯಾಗಿರುತ್ತೆ. ಮತ್ತು ಹೇಗೆ ಮಾಡೋದು, ಇಲ್ಲಿ 1 kg ಬೇಳೆಗೆ ಮಾಡ್ತಾಯಿದ್ದೀನಿ ನಾನು. ಹೇಗೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಟೇಸ್ಟಾಗಿರುತ್ತೆ ಅಂತಂದರೆ ಫ್ರೆಂಡ್ಸ್, ನಿಜವಾಗ್ಲೂ ನೀವೇ ಕಮೆಂಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಯಾರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಟಿಪ್ಸು ಇಲ್ಲಾಂದರೆ ಏನಾದರೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋರಿರುತ್ತೆ. ಇಲ್ಲಾಂದರೆ ಅಷ್ಟು ನಾವು ಮಾಡೋಷ್ಟು ನ್ಯಾಚುರಲ್ ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ದಯವಿಟ್ಟು ಯಾರು ಸ್ಕಿಪ್ ಮಾಡ್ತಲೇ ನೋಡಿ. ತುಂಬ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ. ಮತ್ತು 1 kg ಬೇಳೆನ ಒಂದು 3ರಿಂದ 4 ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕಾಯಿ ಸುಮ್ಮನೆ ಟೇಸ್ಟ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಒಂದು ಇಂಚಷ್ಟು ಕಾಯಿ ಅನ್ಕೋಬೋದು. ಈಗ 1 ಹಿಡಿಯಷ್ಟು ನಾಟಿ ಬೆಳ್ಳುಳ್ಳಿ ತೊಗೊಂಡು ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಅಂದ್ರೆ 14ರಿಂದ 15 ಹಸಿಮೆಣಸಿನಕಾಯಿ, ಖಾರ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ ಅಂದರೆ 2 ಇಂಚಷ್ಟು ಶುಂಠಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡು, ಮತ್ತು 1 ಸ್ಪೂನಷ್ಟು ಜೀರಿಗೆ. ಇದು ಜೀರಿಗೆ ಅಂದರೆ ಒಂದು ಇನ್ಸ್ಟೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲ ನೀವು ಕೊನೆಯಲ್ಲಿಯೂ ಇಲ್ಲಿ ಸ್ವಲ್ಪ ಅರಿಶಿನನೂ ಇದಕ್ಕೇ ಸೇರಿಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಲೈಟಾಗಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ಳಿ. ಮತ್ತು 1 ಹಿಡಿಯಷ್ಟು ಕರಿಬೇವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಸಿ ಕರಿಬೇವು ಇದ್ದರೆ, ಇಲ್ಲ ಕಟ್ ಮಾಡಾದರೂ ಹಾಕ್ಕೊಂಡ್ರೆ ಈಗ ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಪೇಸ್ಟ್ ಮಾಡಿದ್ರೆ ನೋ ಪ್ರಾಬ್ಲಮ್. 1 ಹಿಡಿಯಷ್ಟು ಪುದೀನ ಹಾಕ್ಕೊಳ್ಳಿ. ಸ್ವಲ್ಪ 1-2 ಇಂಚಷ್ಟು ಚಕ್ಕೆ, ಇಲ್ಲ ಚಕ್ಕೆ ಪುಡಿ ಯಾವುದಾದ್ರೂ ಹಾಕ್ಕೊಳ್ಬೋದು, ನಿಮ್ಗೆ ಯಾವುದು ಇರುತ್ತೆ ಅದು. ನೀರು ಸ್ವಲ್ಪನೇ, ಜಸ್ಟ್ ಪೇಸ್ಟ್ ಆಗೋಕ್ಕೋಸ್ಕರ 1-2 ಸ್ಪೂನಷ್ಟು ಮಾತ್ರ ನೀರು ಹಾಕ್ಕೊಂಡು ಆಡಿಸ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇಲ್ಲಿ ಬೇಳೆನೂ ಅಷ್ಟೇ, ನೀರು ಹಾಕೋಕೆ ಹೋಗಬೇಡಿ, ಹಂಗೆ ಡ್ರೈನೇ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ, ಇಲ್ಲ ಉಳ್ಕಲ್ಲಾದರೆ ಈಸಿ ಆಗುತ್ತೆ. ನೀರು ಹಾಕ್ತಲೇ ಆಡಿಸ್ಕೊಳ್ಬೇಕು. ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಇದನ್ನೇನು ಆಡ್ಸೋದು ಬೇಡ, ಯಾಕಂದರೆ ಒಂಥರ ಅದು ಕ್ರಿಸ್ಪಿಯಾಗಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಇದನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀವಿ. 5ರಿಂದ 6 ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಾನು ಇಲ್ಲಿ ಆವಾಗಲೇ ಹೇಳ್ದಂಗೆ 1 kg ಬೇಳೆಗೆ ಮಾಡ್ತಾ ಇರೋದು. ನೋಡಿ, ಈ ಥರ ಬೇಳೆ ಎಲ್ಲ ಒಂದೊಂದು ಇದ್ರೂ ಪರವಾಗಿಲ್ಲ, ಅದು ಗಟ್ಟಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ. ನೋಡಿ, ತುಂಬ ಏನು ಪೇಸ್ಟ್ ಮಾಡೋದು ಬೇಡ, ಸ್ವಲ್ಪ ತರ್ತರಿಯಾಗೇ ಮಾಡ್ಕೊಳ್ಳಿ. ನಾನು ಇಲ್ಲಿ ಯಾವ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಆ ಥರ. ಈರುಳ್ಳಿ ಸೇರಿಸ್ಕೊಂಡು ನಾವು ಆಡಿಸ್ಕೊಂಡಂಥ ಪೇಸ್ಟ್ ಅಂದರೆ ಬೇಳೆ ಪೇಸ್ಟ್ ಹಾಕ್ಕೊಳ್ಳೋಣ. ಇಲ್ಲಿ ಇದೂ ಅಷ್ಟೇ, ತುಂಬ ಏನು ಪೇಸ್ಟ್ ಆಗಬೇಡ. ನೋಡ್ತಾ ಇರ್ಬೋದು ತರ್ತರಿಯಾಗಿ, ಅಂದರೆ ಜಸ್ಟ್ ಅದು ಮಸಾಲ ಸ್ವಲ್ಪ ತರಿಯಾಗಿದ್ರೆ ಸಾಕು. ನೋಡ್ತಾ ಇರ್ಬೋದು, ಈ ಥರ ಒಂದು ಕನ್ಸಿಸ್ಟೆನ್ಸಿ ಮಾಡಿ ಹಾಕ್ಕೊಳ್ಳಿ. ರುಚಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಎಲ್ಲನೂ. ನಿಮ್ಗೇನಾದರೂ ಖಾರ ಕಡಿಮೆ ಅನಿಸಿದ್ರೆ, ಇಲ್ಲ ಉಪ್ಪು ಕಡಿಮೆ ಅನಿಸಿದ್ರೆ, ಈ ಒಂದು ಕನ್ಸಿಸ್ಟೆನ್ಸಿ ನೋಡಿ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಸ್ವಲ್ಪ ತಿಂದು ನೋಡಿ ಹಾಕೊಳ್ಳೋಕೆ ಸರಿಯಾಗುತ್ತೆ. ಮತ್ತು ಬೇಳೆ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಏನು ಕಟ್ ಮಾಡಿ ಹಾಕ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆಲ್ಲ ಸ್ಪೂನ್ ಗೀನಲ್ಲಾದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಕಲಿಸೋದಕ್ಕೆ. ಕೈಲೇ ನೀಟಾಗಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಪಾಸಿಬಲ್ ಆಗಿ ನೀಟಾಗಿ ಕಲಿಸ್ಕೊಳ್ಳಿ. ನೋಡ್ತಾ ಇರ್ಬೋದು. ಅಂದರೆ ಇದನ್ನು ಮಾಡಿಬಿಟ್ಟು ತುಂಬ ಹೊತ್ತು ಹಾಗೆ ಬಿಡಬಾರ್ದು ಫ್ರೆಂಡ್ಸ್, ಯಾಕಂದರೆ ಈರುಳ್ಳಿನಲ್ಲಿ ನೀರು ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರನೇ ಇನ್ ಕೇಸ್ ತುಂಬ ಲೇಟಾಗಿ ಮಾಡ್ತೀನಿ ಏನಾದಾದರೆ ಫ್ರಿಜ್ಜಲ್ಲಿ ಇಟ್ಬಿಡಿ ಸ್ವಲ್ಪ. ಇಲ್ಲ ಅಂದರೆ ನೀವು ಈರುಳ್ಳಿನ ಬೇಕಾದರೆ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರಿ. ಏನಾದರೂ ನೀವು ಹಾಕೋ ಟೈಮ್ಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಇವಾಗ ಇದನ್ನೇನು ರೆಸ್ಟ್ ಮಾಡೋದೇನು ಬೇಡ, ಹಾಗೇ ಒಂದು 5 ನಿಮಿಷ ಇಲ್ಲ ಎಣ್ಣೆ ಕಾಯಿ ತನಕ ಇದ್ದು ಹಾಕಿ ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಬಿಟ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್. ಒಂದೇ ಸಲ, ಇಲ್ಲಾಂದರೆ ಒಂದು ಹಾಕೋಷ್ಟಕ್ಕೆ ಎಣ್ಣೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಉಂಡೆ ಆಗಿಬಿಟ್ರೆ ಬಾಳೆದೆಲೆ ಮೇಲೆ ತಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಬಾಳೆದೆಲೆಯಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಕಿತ್ತೋಗೋದಿಲ್ಲ ಬೇಗನೆ. ಈ ಥರ ಒಂದೊಂದೇ ಮಾಡಿಕೊಂಡು ಎಣ್ಣೆಗೆ ಬಿಟ್ಕೊಳ್ಳಿ. ನೀವೀಗ ಕೈಲೇ ಏನಾದರೂ ಅಭ್ಯಾಸ ಇದ್ದರೆ ಕೈಲೇ ಮಾಡ್ಕೊಳ್ಳಿ, ಇಲ್ಲ ತಟ್ಟೆ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ತಟ್ಕೊಂಡ್ರೂ ಅದು ಬರುತ್ತೆ. ಇಲ್ಲ ಈ ಥರನೇ ಮಾಡ್ತೀನಿ ಅಂದರೆ ಈ ಥರನಾದರೂ ಮಾಡ್ಕೊಳ್ಳಿ. ಈಗ ಎಣ್ಣೆ ಒಂದು ಸ್ವಲ್ಪ ಅಗಲಕ್ಕಿರೋ ಬಾಣಲಿನಲ್ಲಿ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಮತ್ತು ನಿಮ್ಗೆ ಯಾವ ವಿಡಿಯೋಗಳು ಬೇಕು ದಯವಿಟ್ಟು ಕಮೆಂಟ್ ಮಾಡಿ, ಯಾವ ಥರ ವೀಡಿಯೋಸ್ ಬೇಕು.
ಯಾರು ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ. ಈಗ 2 ಸೈಡು ಒಂದು 5 ನಿಮಿಷ ಬಿಟ್ಬಿಟ್ಟು ನಂತರ 2 ಸೈಡು ಬದಿ ಬೇಯಿಸ್ಕೊಳ್ಬೇಕು. ಹಾಗೆ ಹಾಕಿ ಇದು ಮಾಡಿಬಿಟ್ರೆ ಒಡೆದೋಗ್ಬಿಡುತ್ತೆ, ಅಂದರೆ ಕಿತ್ತೋಗ್ಬಿಡುತ್ತೆ ಅಲ್ಲೇ ಏನಾದರೂ ಟಚ್ ಆದರೆ. ಅದಕ್ಕೋಸ್ಕರನೇ ಒಂದು 5 ನಿಮಿಷ ಇದಾದಮೇಲೆ 2 ಸೈಡು ಬೇಯಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು ಈ ಥರನೇ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಗ್ರೀನಿಶ್ ಆಗಿದ್ರೆ ಇಲ್ಲ ಎಲ್ಲ ಒಂದೇ ಕಲರ್ ಇದ್ದರೆ ಓಕೆ, ಎಲ್ಲ ಒಂದು ಸ್ವಲ್ಪ ಬೆಂದಿರೋದು ಬೆಂದಿಲ್ದೇ ಇರೋದು ಎಲ್ಲ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಬ್ರೌನ್ ಶೇಡ್ ಚೇಂಜ್ ಆಗ್ತಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲ ಟಿಶ್ಯೂ ಪೇಪರ್ ಇಲ್ಲ ಒಂದು ಶೀಟ್ ಪೇಪರ್ ತೊಗೊಂಡು ಹಾಕ್ಕೊಂಡು ಅದು ಎಣ್ಣೆಯಲ್ಲಿ ಅಬ್ಸರ್ವ್ ಆಗುತ್ತೆ. ಇವಾಗ ರೆಡಿ, ಬಿಸಿ ಬಿಸಿಯಾದ ಮಸಾಲೆ ವಡೆ ರೆಡಿ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ, ಟೀ ಜೊತೆನಾಗಲಿ ಏನಾದರೂ ಏನದ್ರ ಜೊತೆನಾದರೂ ಕಾಂಬಿನೇಷನ್ ಆಗಿ ತೊಗೋಬೋದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.